ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಶಾಪಿಂಗ್ ಮೈಸೂರಲ್ಲಿ ಮಾಡಿದೆ ಅಂತ ಹೇಳಿದೆ, ಯಶಸ್ವಿಯಲ್ಲಿ. ಸೊ ಬನಾರಸ್ ತಗೊಂಡೆ ಅಂತಾನು ಹೇಳಿದೆ, ಪ್ಯೂರ್ ಬನಾರಸ್ ಸ್ಯಾರಿ. ಸೊ ಈ ವರ್ಷ ಲಕ್ಷ್ಮಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕೋಣ ಅಂತ ಹೇಳಿ ತಗೊಂಡಿದ್ದು. ಅದ್ರ ಜೊತೆಗೆ ನೆಕ್ಸ್ಟ್ ಹೇಳ್ತೀನಿ, ನಾನು ಪ್ರತಿ ವರ್ಷ KSIC ತಗೋತಿದ್ದೆ, ಏನಿಗೆ ತಗೊಳ್ಳಿಲ್ಲ ಈ ವರ್ಷ ನಾನು ಹೇಳ್ತೀನಿ. ಫಸ್ಟ್ ಸ್ಯಾರಿ ನೋಡ್ಕೊಂಡ್ ಬರೋಣ. ಎಲ್ಲಾರ್ಗು ಆಮೇಲೆ ಬೋರ್ ಆಗ್ಬಿಡುತ್ತೆ, ಏನಪ್ಪ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದ್ಲಿಗೆ ಸೀರೆ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಇದು ನಾನು ಶಾಪಿಂಗ್ ಮಾಡಿದ ಬ್ಯಾಗು. ಸೊ ಸೀರೆ ಫಸ್ಟ್ ಬಂದು ನಾನು ಇದು ನಮ್ಮ ಅತ್ತೆದು ತೋರಿಸ್ಬಿಡ್ತೀನಿ. ಸೊ ಇದು ಆರೆಂಜ್ ಕಲರ್ ಸ್ಯಾರಿ. ಇದು ಸ್ವಲ್ಪ ಬನಾರಸ್ ಪ್ಯಾಟರ್ನ್ ಬರುತ್ತೆ, ಬಟ್ ಇದು ಪ್ಯೂರ್ ಬನಾರಸ್ ಅಲ್ಲ. ಸೊ ಇದು ಆರೆಂಜ್ ಕಲರು, ಮ್ಯಾಂಗೋ ಬುಟ್ಟ ಇದೆ, ಅದ್ರ ಜೊತೆಗೆ ಸಿಂಪಲ್ ಬಾರ್ಡರ್. ಇದು ಒಂಥರ ಆರೆಂಜ್ ಅಂದ್ರೆ ಸ್ವಲ್ಪ ಡಾರ್ಕ್ ಇದೆ ಆರೆಂಜ್ ಅಲ್ಲಿ. ನಂಗೆ ಅದು ವಿಡಿಯೋದಲ್ಲಿ ಹೇಗ್ ಬರ್ತಿದೆ ಅಂತ ಗೊತ್ತಿಲ್ಲ, ಹತ್ರದಿಂದನೂ ಹಾಕ್ತೀನಿ. ಬಟ್ ವಿಡಿಯೋದಲ್ಲಿ ಒಂಥರ ಬರುತ್ತೆ, ರಿಯಲ್ ಆಗಿ ಒಂಥರ ಇರುತ್ತೆ. ಬಟ್ ರಿಯಲ್ ಆಗಿ ಕಲರ್ ತುಂಬಾ ಚೆನ್ನಾಗಿದೆ ಇದು. ಸೊ ಇದನ್ನ ಸೆಮಿ ಬನಾರಸ್ ಅಂತಾನು ಹೇಳ್ತಾರೆ. ಸೊ ಸೆಮಿ ಬನಾರಸ್ ಅಂದ್ರೆ ಏನಿಲ್ಲ, ಪ್ಯೂರಿಟಿಗೆ ಹೇಗೆ KSIC ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಇರುತ್ತೆ, ಕ್ರೇಪ್ ಸ್ಯಾರಿ ಹೇಗೆ ಪ್ಯೂರಿಟಿ ಕಡಿಮೆ ಇರುತ್ತೆ, ಸೊ ಅದೇ ತರ ಇದನ್ನು ಕೂಡ. ಇದು ಪ್ಯೂರಿಟಿ ಕಡಿಮೆ ಇರುತ್ತೆ, ಕ್ವಾಲಿಟಿ ಚೇಂಜ್ ಇರುತ್ತೆ. ಸೊ ಅದಕ್ಕೆ ಇದು ಸೆಮಿ ಬನಾರಸ್ ಅಂತ ಹೇಳ್ತಾರೆ. ನೋಡಿ ಚೆನ್ನಾಗಿದ್ಯಾ? ಇದನ್ನ ಹತ್ರದಿಂದ ತೋರಿಸ್ತೀನಿ. ಸೆರಿಗೆ ಯಾವ ತರ ಇದೆ, ಬ್ಲೌಸ್ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬನ್ನಿ. ಇದು ಈಗ ನೀವು ನೋಡ್ತಾ ಇರೋದು ಸೆರ್ಗು, ಕಂಪ್ಲೀಟ್ ಜರಿ ಇದೆ. ನೆಕ್ಸ್ಟ್ ಇದು ಒಳಗಡೆ ಬುಟ್ಟ ಬುಟ್ಟ, ನಾನು ಏನ್ ಹೇಳ್ದೆ, ತುಂಬಾ ಸ್ಮಾಲ್ ಸ್ಮಾಲ್ ಲೈಕ್ ಮ್ಯಾಂಗೋ ಶೇಪ್ ಅಲ್ಲಿ ಬುಟ್ಟ ಇದೆ. ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬಂದಿದೆ, ಅದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕ ಮೇಲ್ಗಡೆ ಬಾರ್ಡರ್ ಬಂದಿದೆ. ಮತ್ತೆ ಬ್ಲೌಸ್ ಬಂದು ಫುಲ್ ಸ್ಟ್ರೈಪ್ಸ್ ಬಂದು ಓವರ್ ಆಲ್ ಸೀರೆ ಈ ತರ ಇದೆ. ನೆಕ್ಸ್ಟ್ ನಂದು ತುಂಬಾ ಇಷ್ಟಪಟ್ಟು ತಗೊಂಡಿರೋದು, ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಕಲರ್ ಯಾವ್ದು ತಗೊಂಡಿರ್ಬೋದು, ಪ್ಯೂರ್ ಬನಾರಸ್ ಸ್ಯಾರಿ. ನನ್ ಎರಡೇ ಕಲರ್ ನಾನು ಹೇಳಿದ್ದು, ಎರಡರಲ್ಲಿ ಯಾವ ಕಲರ್ ತಗೊಂಡಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಯಾರೋ ಒಬ್ರು ಕರೆಕ್ಟ್ ಆಗಿ ಗೆಸ್ ಮಾಡಿ ಕಮೆಂಟ್ ಮಾಡಿದ್ದಾರೆ, ಖುಷಿ ಆಯ್ತು ನನಗೆ. ಲೈಕ್ ನಾನು ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ನನ್ನ ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು. ಸೊ ಇಲ್ಲಿದೆ ನೋಡಿ, ಇದೆ ರೆಡ್ ಕಲರ್, ಟೊಮೆಟೊ ರೆಡ್ ಕಲರ್. ವಿಡಿಯೋದಲ್ಲಿ ನಿಮ್ಗೆ ಯಾವ ಕಲರ್ ಕಾಣ್ತಿದೆ ಅಂತ ಗೊತ್ತಿಲ್ಲ, ಬಟ್ ಪ್ಯೂರ್ ಟೊಮೆಟೊ ರೆಡ್ ಕಲರ್ ಇದು. ಸೊ ವೆರಿ ಬ್ಯೂಟಿಫುಲ್, ಸಾಫ್ಟ್. ಸೊ ಪ್ಯೂರ್ ಬನಾರಸ್ ಸ್ಯಾರಿ. ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಕಲರು. ಆಕ್ಚುಲಿ ಪರ್ಪಲ್ ತುಂಬಾ ಚೆನ್ನಾಗಿತ್ತು, ಬಟ್ ಎರಡೂನು ಹಿಡಿದಾಗ ರೆಡ್ ತುಂಬಾನೇ ರಾಯಲ್ ಆಗಿ ಕಾಣಿಸ್ತಿತ್ತು. ಸೊ ಇದನ್ನು ಅಷ್ಟೇ ಹತ್ರದಿಂದ ತೋರಿಸ್ತೀನಿ. ಆಮೇಲೆ ಇದು ಸ್ವಲ್ಪ ವೆಯ್ಟ್ ಇರುತ್ತೆ, ಲೈಕ್ ಲೈಟ್ ವೆಯ್ಟ್ ಇರಲ್ಲ ಬನಾರಸ್ ಬಗ್ಗೆ ಇನ್ನ ಡೀಟೇಲ್ ಆಗಿ ಅಥವಾ ಅದ್ರದ್ದು ಕಲೆಕ್ಷನ್ಸ್ ಬೇಕು, ಮತ್ತೆ ಬನಾರಸ್ ಅಂದ್ರೆ ಯಾವ ತರ, ಏನು ಅದು ಸೀರೆ, ಅದ್ರದ್ದು ಯಾವ ತರ ಪ್ಯೂರಿಟಿ ತಿಳ್ಕೊಳ್ಳೋದು ಅನ್ನೋದೆಲ್ಲ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಪ್ಯೂರ್ ಬನಾರಸ್ ಸೀರೆದು ಒಂದು ವ್ಲಾಗ್ ಮಾಡ್ತೀನಿ, ಅದ್ರದ್ದು ಕಲೆಕ್ಷನ್ ವ್ಲಾಗ್ ಮಾಡ್ತೀನಿ. ನನ್ನ ಹತ್ರ ಅದನ್ನು ಕೂಡ ಬಹಳಷ್ಟು ಕಲೆಕ್ಷನ್ಸ್ ಇದೆ, ಸೊ ಹಂಗಾಗಿ ಅದನ್ನು ಮಾಡ್ತೀನಿ. ಸೊ ನಂಗೆ ಇದು ಸ್ಯಾರಿ ತೋರ್ಸಕ್ಕಂತೂ ತುಂಬಾನೇ ಇಷ್ಟ ನಿಮ್ಮೆಲ್ಲರ ಜೊತೆ. ಇದು ಬ್ಲೌಸ್ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಫುಲ್ ಸ್ಟ್ರೈಪ್ಸ್ ಬಂದಿದೆ. ಇದು ಸ್ಟಿಚ್ ಮಾಡ್ಸಿದ್ರಂತೂ ಸಖತ್ತಾಗಿ ಕಾಣುತ್ತೆ. ಇವನ್ ಸೆರ್ಗು ಕೂಡ ಗ್ರ್ಯಾಂಡ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದನ್ನ ನಿಮ್ಗೆ ಹತ್ರದಲ್ಲಿ ತೋರಿಸ್ತೀನಿ, ಬಟ್ ಇದು ಕಲರ್ ನಿಮ್ಗೆ ವಿಡಿಯೋದಲ್ಲಿ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಆಗ್ಲೇ ಹೇಳ್ದೆ. ಸೊ ಪ್ಯೂರ್ ಟೊಮೆಟೊ ರೆಡ್ ಕಲರ್ ತುಂಬಾ ಚೆನ್ನಾಗಿದೆ. ಬನಾರಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ. ಇದು ನಾನ್ ತಗೊಂಡಿರೋದು ಸೆಲ್ಫ್. ಸೊ ನಂಗೆ ಸೆಲ್ಫ್ ಇಷ್ಟ ಆಯ್ತು ತಗೋಬೇಕಂತ, ಸೊ ಅದಕ್ಕೆ ನಾನು ಸೆಲ್ಫ್ ತಗೊಂಡಿದ್ದೀನಿ. ತುಂಬಾ ಇದು ಇರುತ್ತೆ, ಕಾಂಬಿನೇಷನ್ ಸ್ಯಾರೀಸ್ಗಳು ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಲೈಕ್ ಗ್ರೀನ್ ಅಂಡ್ ಪರ್ಪಲ್, ಮತ್ತೆ ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್, ಪ್ಯಾರೆಟ್ ಗ್ರೀನ್ ಅಂಡ್ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್, ಈ ತರ ತುಂಬಾನೇ ಯೂಜ್ ಇದಿರುತ್ತೆ, ವೆರೈಟೀಸ್ ಆಫ್ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಇದೆ. ಬಟ್ ನಾನು ಹೋಗಿರೋದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಕಾಂಬಿನೇಷನ್, ಬಟ್ ಈ ಸಲ ಸೆಲ್ಫ್ ತಗೋಬೇಕಂತ ತಗೊಂಡಿರೋ ಸ್ಯಾರಿ.
ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಿಂದ ತಗೊಂಡೆ. ಇದನ್ನ ಈ ವರ್ಷ ನಾನು ಲಕ್ಷ್ಮಿಗೆ ಉಡಿಸ್ಬೇಕು. ಸೊ ಹಾಗಾಗಿ ತುಂಬಾ ಜನ ನೀವು ಹಾಕೊಂಡು ಟ್ರೈ ಮಾಡ್ಬಿಟ್ಟು ಆಮೇಲೆ ಲಕ್ಷ್ಮಿಗೆ ಉಡಿಸ್ತೀರಾ ಅಂತ ಕೇಳ್ತಾರೆ. ನಾನು ಇದುವರೆಗೂ ಇದು ಹಾಕೊಂಡೆಲ್ಲ ಟ್ರೈ ಏನು ಮಾಡಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿಸಿಲ್ಲ, ಕಟ್ ಮಾಡಿಸ್ಬೇಕು. ಸೀರೆ ಹೇಗಿದೆ ನೋಡ್ಕೊಂಡ್ ಬನ್ನಿ ಒಂದ್ ವಿಡಿಯೋನ. ಇದು ಬಂದು ಗ್ರ್ಯಾಂಡ್ ಆಗಿದೆ ಸೆರ್ಗು ಫುಲ್ಲು. ನಂಗೆ ತುಂಬಾ ಇಷ್ಟ ಆಯ್ತು. ದೊಡ್ಡ ಬಿಗ್ ಮ್ಯಾಂಗೋಸ್ ಇದೆ ಅದ್ ಸೆರ್ಗಲ್ಲಿ. ಆಮೇಲೆ ನೀವು ನೋಡ್ಬೋದು ಬುಟ್ಟಾನು ಅಷ್ಟೇ ಸಣ್ಣ ಬುಟ್ಟ ಬಂದು ತುಂಬಾ ಚೆನ್ನಾಗಿದೆ. ನನ್ ಬ್ಲೌಸ್ ಆಗ್ಲೇ ಹೇಳ್ದಂಗೆ ಫುಲ್ ಗ್ರ್ಯಾಂಡ್ ಆಗಿ ಸ್ಟ್ರೈಪ್ಸ್ ಬಂದಿದೆ. ನನ್ಗೆ ಸೆರ್ಗು ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬ್ಲೌಸ್ ಅಂದ್ರೆ ಡಿಫ್ರೆಂಟ್ ಆಗಿದೆ. ಯೂಶಲಿ ಬುಟ್ಟ ಬರುತ್ತೆ, ಅದ್ರ ಬದಲು ಇಲ್ಲಿ ಸ್ಟ್ರೈಪ್ಸ್ ಬಂದಿರೋದ್ರಿಂದ ನಂಗೆ ತುಂಬಾನೇ ಇಷ್ಟ ಆಯ್ತು. ಈಗ ವರಮಹಾಲಕ್ಷ್ಮಿ ಹಬ್ಬದ ಮೇನ್ ಸೀರೆ ಎಲ್ಲ ತೋರಿಸ್ಬಿಟ್ಟೆ ನಾನು ಏನೆಲ್ಲ ಶಾಪ್ ಮಾಡಿದ್ದೆ ಅಂತ. ಅದ್ರ ಜೊತೆಗೆ ಒಂದಷ್ಟು ಥಿಂಗ್ಸ್ ಗಳನ್ನ ಶಾಪ್ ಮಾಡಿದ್ದೆ ಈ ವರ್ಷ. ಮಾಮೂಲಿ ಕುಂಕುಮ ಕೊಡಕ್ಕೆ ತಾಂಬೂಲ, ಸೊ ಬಳೆ, ಇದ್ರಲ್ಲಿ ಬಳೆ, ಅಡಿಕೆ, ಅರ್ಶಿನ, ಕುಂಕುಮ ಎಲ್ಲ ಬಂದ್ಬಿಟ್ಟಿರುತ್ತೆ ಒಂದೇ ಇದ್ರಲ್ಲಿ. ಸೊ ಈ ತರ ಬ್ಯಾಂಗ್ಳೂರಲ್ಲಿ ಕಂಪ್ಲೀಟ್ ಸೆಟ್ ಸಿಗುತ್ತೆ. ಸಪ್ರೇಟ್ ನಾವು ಹುಡ್ಕೊಂಡೇನ್ ಬರೋದ್ ಬೇಕಿಲ್ಲ. ಸೊ ಇದೊಂದು ಕಂಪ್ಲೀಟ್ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್. ಒಂದು ಪ್ಯಾಕಲ್ಲಿ 20 ಇರುತ್ತೆ ಅನ್ಸುತ್ತೆ. ಸೊ ಅಷ್ಟು ತಗೋಬಿಟ್ಟಿದ್ದೀನಿ ಫುಲ್ ಸೆಟ್ಟು. 4 ಬ್ಯಾಂಗಲ್ಸ್ ಇರುತ್ತೆ, ಅರ್ಶಿನ, ಕುಂಕುಮ, ಅಡಿಕೆ, ಈ ತರ ಇದೆ. ಇದು ಓಪನ್ ಮಾಡಿ ತೋರಿಸ್ಲಾ? ಓಪನ್ ಮಾಡಿಲ್ಲ, ನಾನು ಅಲ್ಲಿ ವಿಡಿಯೋಲಿ ಓಪನ್ ಮಾಡಿದ್ದು, ಸಾರಿ ಓಪನ್ ಮಾಡಿದ್ದು. ಸೊ ಈ ತರ ಇರುತ್ತೆ. ಈ ತರ ತುಂಬಾ ಚೆನ್ನಾಗಿ ಕಟ್ಟಿ ಈ ತರ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಸೊ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇರುವಂತಹ, ರೆಡ್ ಅಲ್ಲ ಮೆರೂನ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಇರುವಂತದ್ದು ಸೆಲೆಕ್ಟ್ ಮಾಡಿದೀನಿ. ಆದ್ರೂ ನೆಕ್ಸ್ಟ್ ನನ್ಗೆ ಈ ಸಲ ಸ್ವಲ್ಪ ಲಕ್ಷ್ಮಿ ಮುಂದೆ ಡೆಕೋರೇಟಿವ್ ಆಗಿ ಇಡಕ್ಕೆ ಒಂದಷ್ಟು ಪ್ಲೇಟ್ಸ್ ಬೇಕಿತ್ತು. ಸೊ ಅದನ್ನು ಶಾಪ್ ಮಾಡಿದೀನಿ. ಅದೇಗಿದೆ ಅಂತ ತೋರಿಸ್ತೀನಿ. ಹೇಳ್ದೆ ಅಲ್ಲ, ಸ್ವಲ್ಪ ಡೆಕೋರೇಟಿವ್ ಆಗಿರುವಂತಹ ಪ್ಲೇಟ್ಸ್ ಅಂತ. ಸೊ ಈ ತರ ಪ್ಲೇಟ್ಸ್ ತಗೊಂಡಿದ್ದೀನಿ. ಇದೇನ್ ಜರ್ಮನ್ ಸಿಲ್ವರ್ ಆ ತರ ಏನಲ್ಲ, ಮೆಟಲ್, ನಾರ್ಮಲ್ ಮೆಟಲ್ ಪ್ಲೇಟ್ಸ್, ಬಟ್ ಸಿಲ್ವರ್ ಕೋಟ್ ಇರುತ್ತೆ. ಸ್ವಲ್ಪ ಇಟ್ಟಾಗ ಲುಕ್ ಆಗಿ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು. ಮತ್ತೆ ಅದ್ರ ಜೊತೆಗೆ ಈ ತರದ್ದು ಪ್ಲೇಟ್ಸ್ ತಗೊಂಡಿದ್ದೀನಿ. ಇದು ನಾವು ತಾಂಬೂಲ ಕೊಡುವಾಗ ಇಟ್ಟು ಕೊಡ್ಬೋದು ಇದನ್ನ. ಲೈಕ್ ತುಂಬಾ ಜನ ರಿಟರ್ನ್ ಗಿಫ್ಟ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಇದನ್ನ. ಅಂದ್ರೆ ಈ ಸೈಜ್ ಅಲ್ಲಿ ಕೊಡ್ತಾರೆ ಕರೆಕ್ಟ್ ಆಗಿ. ಇದು ಬ್ಲೌಸ್ ಪೀಸು ಮತ್ತೆ ಎಲೆ ಅಡಿಕೆ ಎಲ್ಲ ಇಟ್ಟಿ ಕೊಡ್ಬೋದು. ಸೊ ಹಾಗಾಗಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಹಸು ಕರು ಇರೋದ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ಆಗಿ. ಸೊ ಒಂದು ನಾನು ಈ ತರ ಪ್ಲೈನ್ದು ತಗೊಂಡಿದ್ದೀನಿ, ಇನ್ನೊಂದು ಈ ತರ ತಗೊಂಡಿದ್ದೀನಿ ರಿಟರ್ನ್ ಗಿಫ್ಟ್ ಆಗಿ ಕೊಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಏನಾದ್ರು ಹಾಕಿಡಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ, 2 in 1 ಆಗುತ್ತೆ ಅಂತ ಹೇಳಿ ಈ ತರದ್ದು ಒಂದಷ್ಟು ತಗೊಂಡಿದ್ದೀನಿ. ಇಲ್ಲಿದೆ ಆಲ್ಮೋಸ್ಟ್ ಎಲ್ಲ ಸೇಮ್, ಕಲರ್ ಚೇಂಜ್ ಇರುತ್ತೆ. ಈ ಚಿಕ್ಕದ್ರಲ್ಲಿ ಪ್ಲೈನ್ ತಗೊಂಡಿದ್ದೀನಿ, ದೊಡ್ಡದ್ರಲ್ಲಿ ಈ ತರ ಡಿಸೈನ್ ಇರೋದು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಮೇನ್ ಆಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕುಂಕುಮಕ್ಕೆ ಕೊಡುವಂತದ್ದು ಬ್ಲೌಸ್ ಪೀಸು. ಸೊ ಒಂದಷ್ಟು ಈ ತರದ್ದು ಬ್ಲೌಸ್ ಪೀಸ್ ತಗೊಂಡೆ ನಾನು. 2 ವೆರೈಟೀಸ್ ಆಫ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಒಂದು ಇದಂತೂ ತುಂಬಾನೇ ಚೆನ್ನಾಗಿದೆ, ಇದು ಕ್ವಾಲಿಟಿ. ಇದು ಒಂದು ಲೈಕ್ 80 rupees ಬಿದ್ದಿದೆ ಅನ್ಸುತ್ತೆ ನಂಗೆ. ಅವರು 120 ಹೇಳಿದ್ರು, ನಾನು ಬಾರ್ಗಿನ್ ಮಾಡಿ 80 rupees ತಗೊಂಡೆ. ಇದು ಹತ್ರದಿಂದ ತೋರಿಸ್ತೀನಿ. ಇಲ್ಲೆಲ್ಲ ಫುಲ್ ಇದಿದೆ, ಸೀಕ್ವೆನ್ಸ್ ಹಾಕಿದ್ದಾರೆ, ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಇವನ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಆಕ್ಚುಲಿ ಬ್ಲೌಸ್ ನಾವು ಸ್ಟಿಚ್ ಮಾಡಿಸ್ಕೋಬಹುದು ಆ ತರದ್ದು. ಸೊ ಇದು ಬಂದು 20 pieces ಇರುತ್ತೆ ಒಂದ್ ಪೌಚ್ ಅಲ್ಲಿ. ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ನಂಗೆ ಮರ್ತೋಗಿದೆ. ಒಟ್ಟಿನಲ್ಲಿ ನನ್ಗೆ ಅರೌಂಡ್ ಅವ್ರು ಹೇಳಿದ್ದು 80-100 rupees ಬೀಳುತ್ತೆ ಅಂತ ಹೇಳಿ, 100 rupees ಬೀಳುತ್ತೆ ಅಂದ್ರು. ಮೇ ಬಿ 80 rupees ನನಗೆ ಹಾಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ವೆರೈಟೀಸ್ ತಂದಿದ್ದೀನಿ. ಇದೊಂದು ವೆರೈಟಿ ಬ್ಲೌಸ್ ಪೀಸ್. ಇದು ಅಷ್ಟೇ 20 pieces ಇರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ, ಒಂದು 20 rupees ಕಡಿಮೆ. ಏನಕ್ಕೆ 2 ವೆರೈಟೀಸ್ ತಗೊಂಡಿದ್ದೀನಿ ಅಂದ್ರೆ, ನಾನು ರಿಟರ್ನ್ ಗಿಫ್ಟ್ ಕೊಡ್ತೀನಲ್ಲ, ಅದ್ರ ಜೊತೆ ಇಟ್ಟಿ ಕೊಡಕ್ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಸ್ವಲ್ಪ ನೋಡಕ್ ಗ್ರ್ಯಾಂಡ್ ಅನ್ಸುತ್ತೆ, ಬಟ್ ಕ್ವಾಲಿಟಿ ವೈಸ್ ಇದು ತುಂಬಾ ಚೆನ್ನಾಗಿದೆ. ನೋಡಕ್ ಗ್ರ್ಯಾಂಡ್ ಅನ್ಸುತ್ತೆ ಅನ್ಬಿಟ್ಟು ಸೊ ಈ ತರ ರಿಟರ್ನ್ ಗಿಫ್ಟ್ ಇದ್ರೊಳಗೆ ಹಾಕಿ
ಸೊ ಆಲ್ಮೋಸ್ಟ್ ಈ ವರ್ಷ ನಾನು ನಂದು ಶಾಪಿಂಗ್ ಸ್ಯಾರೀಸ್ ಎಲ್ಲ ಮೈಸೂರಲ್ಲಿ ಮಾಡಿದೆ. ಈ ತರ ರಿಟರ್ನ್ ಗಿಫ್ಟ್ಸ್, ಬ್ಲೌಸ್ ಪೀಸ್ ಎಲ್ಲ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದೆ. ಸ್ವಲ್ಪ ಜಯನಗರಲ್ಲೂ ಮಾಡಿದೀನಿ, ಅಂದ್ರೆ ಸಿಂಪಲ್ ಮಾಮೂಲಿ ಹಬ್ಬಕ್ಕೆ ಬೇಕಾಗಿರುವಂತ ಸಣ್ಣ ಪುಟ್ಟದ್ದಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಈ ಸಲ ಶಾಪಿಂಗ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆಮೇಲೆ ಹೇಳ್ದೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು ಏನಕ್ಕೆ ಈ ವರ್ಷ KSIC ತಗೊಂಡಿಲ್ಲ ಅಂತ. ಅಂದ್ರೆ ಸೊ ಹೇಳ್ತೀನಿ ಅಂದಿದ್ದೆ. ಏನು ರೀಸನ್ ಇಲ್ಲ ದೊಡ್ಡದು. ಒಂದು, ಈಗ ಪ್ರೈಸಸ್ ತುಂಬಾ ಆಗಿದೆ, ಬಟ್ ನನಗನ್ಸುತ್ತೆ ಅಷ್ಟು ವರ್ತ್ ಅನ್ಸಲ್ಲ. ಕ್ವಾಲಿಟಿ ವೈಸ್ ಸ್ವಲ್ಪ ಡೌನ್ ಆಗಿದೆ ಅನ್ಸುತ್ತೆ ನನಗೆ. ಅಂದ್ರೆ ಅದು ಅವ್ರನ್ನ ಕೇಳಿದ್ರೆ ಅದನ್ನ ಹೇಳ್ತಾರೆ ರೇಷ್ಮೆ ಗೂಡ್ ಬರ್ತಾ ಇರೋದೇ ಆತರ ಅಂತ, ಬಟ್ ನಂಗೆ ವರ್ತ್ ಅನ್ನಿಸ್ತಾ ಇಲ್ಲ. ಸೊ ಅದು ಒಂದ್ ರೀಸನ್. ಆಮೇಲೆ ಅಷ್ಟು ಮುಗಿಬಿದ್ದು ಅಷ್ಟು ಎಲ್ಲ ಬಾಡಿ ಪೇನ್ ಮಾಡ್ಕೊಂಡು ಜನ ಏನಕ್ಕಷ್ಟು ಕ್ರೇಜಿ ಆಗಿ ತಗೋತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಅಷ್ಟು ರಿಸ್ಕ್ ತಗೊಂಡೆಲ್ಲ ತಗೊಳೋದಕ್ಕೆ ಇಷ್ಟ ಇಲ್ಲ. ಯಾವಾಗ ಬೇಕಾದ್ರೂ ತಗೋಬಹುದು, ಹಬ್ಬಕ್ಕೆ ತಗೋಬೇಕು ಅಂತ ಏನಿಲ್ಲ. ಸೊ ಲಕ್ಷ್ಮಿಗೆ ನಾವು ಮನ್ಸಾರೆ ಪ್ರೀತಿಯಿಂದ ಯಾವ ಸೀರೆ ಉಡ್ಸಿದ್ರು ಖುಷಿನೇ. ಸೊ ಹಾಗಾಗಿ ಪ್ರತಿ ವರ್ಷ ಒಟ್ನಲ್ಲಿ ನಾವು ದುಡ್ದಿದ್ ದುಡ್ಡಲ್ಲಿ ಲಕ್ಷ್ಮಿಗೆ ಏನಾದ್ರೂ ಒಂದು ಚೆನ್ನಾಗಿರೋದು ಉಡ್ಸಿ ಅಲಂಕಾರ ಮಾಡಿ ನೋಡ್ಬೇಕು, ಅಷ್ಟೇ ನನಗೆ ಖುಷಿ ಆಗೋದು. ಅದ್ ಬಿಟ್ರೆ ಬೇರೆ ಏನಿಲ್ಲ. ಇಷ್ಟ ಪ್ರೈಸದ್ ಹಾಕಿದ್ರೆ ಮಾತ್ರ ಲಕ್ಷ್ಮಿ ಹೊಲಿತಾಳೆ, ಅಷ್ಟ್ ಪ್ರೈಸದ್ ಹಾಕಿಲ್ಲ ಅಂದ್ರೆ ಹೊಲಿಯಲ್ಲ, ಆತರ ಏನು ಇಲ್ಲ. ನಂದು ಪ್ಯೂರ್ ಬನಾರಸ್ ಸೀರೆದು ರೇಟ್ ನಾನು ಹೇಳಲಿಲ್ಲ ಅಲ್ಲ ನಿಮಗೆ. ಇದು ಅರೌಂಡ್ 14,000. ಸೊ ಇಲ್ಲಿ ಬಿಲ್ ಇದೆ ನೋಡಿ. ಇದು ಪ್ಯೂರ್ ಬನಾರಸ್ ಸೀರೆ ಆಗಿರೋದ್ರಿಂದ 14,000 ಇದು ಬಂದು ನಂದು ಪ್ಯೂರ್ ಬನಾರಸ್ ಟೊಮೆಟೊ ರೆಡ್ ಕಲರ್ ಇತ್ತಲ್ಲ, 14,000. ಸೊ ಬಿಲ್ ಇಲ್ಲೇ ಇದೆ. ಸೊ ಡಿಸ್ಕೌಂಟ್ ಏನು ಇರಲಿಲ್ಲ, ಏನಿದೆ ಅದೇ ಪ್ರೈಸು. ಸೊ ಪ್ಯೂರ್ ಬನಾರಸ್ ಅಂದ್ರೆ ಅಬೌಟ್ 10 ಬರೋದು. 10 ಒಳಗ್ ಬರ್ತಾ ಇದೆ ಅದು ಬನಾರಸ್ ಸೀರೆ ಅಂದ್ರೆ, ಅದು ಪ್ಯೂರ್ ಬನಾರಸ್ ಆಗಿರಲ್ಲ, 10 ಎಬೋನೇ ಇರುತ್ತೆ. ಹಂಗನ್ಬಿಟ್ಟು ಅದು 20, 30, 40 ಆ ರೇಂಜಲ್ಲೂ ಇರಲ್ಲ, ಅರೌಂಡ್ 10 to 20 ರೇಂಜಲ್ಲೇ ಇರೋದು. ಸೊ ನಾನ್ ತಗೊಂಡಿರೋ ಸೀರೆ ಬಂದು 14,000. ಅದ್ರ ಪ್ರೈಸ್ ಕೂಡ ಹೇಳಿದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು.